ಗಾಯ್ಟ್ರ್ ಅಂತ ಥೈರಾಯ್ಡ್ ಬಗ್ಗೆ ಮಾತನಾಡುವಾಗ ಈ ಪದ ನಾವು ಯೂಸ್ ಮಾಡ್ತೀವಿ. ಗಾಯ್ಟ್ರ್ ಆಗಿದೆ ನಿಮಗೆ. ಗಾಯ್ಟ್ರ್ ಅಂದರೆ ನಿಮ್ಮ ಥೈರಾಯ್ಡು ನೋಡಿಗೆ ಕಣ್ಣಿಗೆ ಕಾಣೋದಿಲ್ಲ. ಆ್ಯಕ್ಚುಲಿ ಥೈರಾಯ್ಡು ಕುತ್ತಿಗೆ ಬಹಳ ತೆಳ್ಳಗಿದ್ರೆ ಕಾಣುತ್ತೆ, ಇಲ್ಲದ್ರೆ ಥೈರಾಯ್ಡ್ ಕಾಣೋದಿಲ್ಲ. ಸಪೋಸ್ ಒಂದು ಪೇಷಂಟ್ ಬರುತ್ತೆ, ಈ ಕಡೆ ಒಂದು ಗಂಟು ಎಂಜಿಲ್ ನುಂಗಿರ ಮೇಲಕ್ಕೆ ಹೋಗಿ ಕೆಳಗಡೆ ಬರ್ತದೆ, ಅಂಥದ್ದನ್ನು ನಾವು ಗಾಯ್ಟ್ರ್ ಅಂತೀವಿ. ಎರಡು ಲೋಬು ಥೈರಾಯ್ಡ್ ಬಟರ್ಫ್ಲೈ ಶೇಪ್ ಇರುತ್ತೆ. ಈ ಕಡೆ ಒಂದು ನಾಡ್ಯೂಲ್ ಇರ್ಬೋದು, ಈ ಕಡೆ ಇನ್ನೊಂದು ನಾಡ್ಯೂಲು, ಮಲ್ಟಿ ನಾಡ್ಯೂಲಾರ್ ಗಾಯ್ಟ್ರ್ ಅಂತೀವಿ ನಾವು. ಇದು ನಾವು ಭಾಳ ಸಾರಿ ಸ್ಕ್ಯಾನ್ ಮಾಡಿದರೆ ಎಷ್ಟು ನಾಡ್ಯೂಲ್ ಇದ್ದಾವೆ ಅಂತ ಗೊತ್ತಾಗುತ್ತೆ. ಈ ನಾಡ್ಯೂಲ್ಗೆ ಒಂದು ನೀಡ್ಲ್ ಹಾಕ್ತೀವಿ ನಾವು, FNAC ಅಂತ. ಅದರೊಳಗೆ ಕ್ಯಾನ್ಸರ್ ಶುರುವಾಗಿದೆಯಾ ಇಲ್ಲ ಅನ್ನೋದು ನಮಗೆ ಅದರಿಂದ ಬರುತ್ತೆ. ಸೊ ಆದ್ದರಿಂದ ಕ್ಯಾನ್ಸರ್ ಇಲ್ಲ ಅಂದರೆ ನಾವು ಥೈರಾಯ್ಡ್ ಗಾಯ್ಟ್ರ್ ಅಥವಾ ನಾನ್ ಟಾಕ್ಸಿಕ್ ನಾಡ್ಯೂಲಾರ್ ಗಾಯ್ಟ್ರ್ ಅಂತೀವಿ. ಒಂದು ಸಾರಿ ನಾಡ್ಯೂಲ್ ಬಂತು ಅಂದರೆ ಅದಕ್ಕೆ ಆಪ್ರೇಷನ್ ಒಂದೇ ಟ್ರೀಟ್ಮೆಂಟು. ಮಲ್ಟಿ ನಾಡ್ಯೂಲಾರ್ ಗಾಯ್ಟ್ರ್ ಇದ್ದರೆ ಸಬ್ ಟೋಟಲ್ ಥೈರಾಯ್ಡೆಕ್ಟಮಿ, ಹೆಮ್ಮಿ ಥೈರಾಯ್ಡ್, ಇವೆಲ್ಲ ನಮ್ಮ ಪದಗಳು ನಿಮಗೇನು ಅಷ್ಟೊಂದು ಬೇಕಿಲ್ಲ. ಬಟ್ ಭಾಳ ಜನ ಹೇಳ್ತಾರೆ, ಇಲ್ಲ ಡಾಕ್ಟ್ರೇ ನಮ್ಮ ಚಿಕ್ಕಮ್ಮನ ಮಗಳಿಗೆ ಆಪ್ರೇಷನ್ನೇ ಮಾಡಲಿಲ್ಲ, ಹಂಗೆ ಔಷಧಿ ಕೊಟ್ಟರು, ನೀವು ಯಾಕೆ ಆಪ್ರೇಷನ್? ಸೊ ಒಬ್ಬ ಸರ್ಜನಿಗೆ ಯಾವುದಕ್ಕೆ ಆಪ್ರೇಷನ್ ಮಾಡಬೇಕು, ಯಾವುದಕ್ಕೆ ಮಾಡಬಾರ್ದು ಅಂತ ಗೊತ್ತಿರುತ್ತೆ. ಅನ್ನೆಸರಿ ಯಾರು ಆಪ್ರೇಷನ್ ಮಾಡಲ್ಲ. ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಅದು ನೋಡಮ್ಮ, ನಿಮ್ಮ ಥೈರಾಯ್ಡ್ ಹಾರ್ಮೋನ್ ನಾರ್ಮಲ್ ಇದೆ, ನಿಮ್ಗೆ ಯಾವ ಡ್ರಗ್ಗು ಬೇಕಿಲ್ಲ, ಆದರೆ ಈ ಗಡ್ಡೆ ಕರಗಲಿಕ್ಕೆ ಟ್ರೀಟ್ಮೆಂಟ್ ಇಲ್ಲ, ಅದರಿಂದ ಅದನ್ನು ತೆಗೆದಾಕ್ತೀವಿ. ಹೆಮ್ಮಿ ಥೈರಾಯ್ಡ್, ಹೆಮ್ಮಿ ಅಂದರೆ ಅರ್ಧ ಥೈರಾಯ್ಡ್ ತೆಗಿತೀವಿ. ಸಬ್ ಟೋಟಲ್ ಅಂದರೆ ಈ ಥೈರಾಯ್ಡನ್ನ ಒಂಚೂರು ಎರಡೂ ಕಡೆ ಬಿಟ್ಟು ಒಂದು ನಿಮ್ಮ ಲಿಟ್ಲ್ ಫಿಂಗರ್ ಸೈಜು ಟ್ರೇಕಿಯ ಎರಡು ಪಕ್ಕ ಬಿಟ್ಟು ಉಳಿದಿದ್ದನ್ನು ತೆಗೆದಾಕ್ತೀವಿ. ಅದನ್ನು ನಾವು ನಿಯರ್ ಟೋಟಲ್ ಥೈರಾಯ್ಡೆಕ್ಟಮಿ ಅಂತೀವಿ. ಸೊ ಅದರಿಂದ ದಯವಿಟ್ಟು ಸರ್ಜರಿ ಯಾಕೆ ಮಾಡ್ತೀವಿ ಸರ್ಜನ್ಸು ಅನ್ನೋದನ್ನು ನಿಮಗೆ ಅರಿವಿರಲಿ ಅಂತ ಹೇಳ್ತೀನಿ. ಈ ಲಾಸ್ಟ್ಗೆ ಇನ್ನೊಂದು ಗಾಯ್ಟ್ರು ಅಂದರೆ ಮೆಲಿಗ್ನೆಂಟ್ ಗಾಯ್ಟರ್. ಇಷ್ಟೊತ್ತು ನಾನು ಹೇಳ್ತಿದ್ದು ಕಲಾಯ್ಡ್ ಗಾಯ್ಟ್ರ್ ಅಂತೀವಿ ಅಥವಾ ಬಿನೈನ್ ಡಿಸೀಸ್ ಅಂತೀವಿ ನಾವು. ಬಿನೈನ್ ಡಿಸೀಸ್ ಹಂಗೆ ಇದ್ದರೂ ಏನೂ ಆಗೋಲ್ಲ. ನೋಡೋರೆಲ್ಲ ಕೇಳ್ತಿರ್ತಾರೆ, ಏನೋ ನಿಮ್ಗೆ ಗಂಡ ಮಲೆ ಆಗಿದೆ, ಗಂಟ್ಲು ಮಲೆ ಆಗಿದೆ ಅಂತ ಹಳ್ಳಿ ಕಡೆ ಮಾತಾಡ್ತಿರ್ತಾರೆ. ಏನೂ ಆಗೋಲ್ಲ ಅಂತ ನೀವು ಸುಮ್ಮನೆ ಇರ್ತೀರಿ. ನೆಕ್ಸ್ಟ್ ಅದನ್ನು 10 ವರ್ಷ ಬಿಟ್ಟ ಮೇಲೆ ಇದೇ ನಾಡ್ಯೂಲು ಕ್ಯಾನ್ಸರ್ ಟರ್ನ್ ಆಗುತ್ತೆ. ನಾನು ಕರ್ನಾಟಕ ರಾಜ್ಯದ ಕ್ಯಾನ್ಸರ್ ಸೊಸೈಟಿ ಚೇರ್ಮನ್ ಇದ್ದೀನಿ. ನಿಮ್ಗೆ ಅರಿವು ಮೂಡಿಸ್ಲಿಕ್ಕೋಸ್ಕರ ಇದನ್ನು ಇಷ್ಟು ಸ್ಪಷ್ಟವಾಗಿ ಹೇಳ್ತೀನಿ. ದಯವಿಟ್ಟು ನೀವು ಡಿಸಿಷನ್ ತೊಗೊಳಕ್ಕಾಗಲ್ಲ, ನಮ್ಮ ಗೈಡೆನ್ಸ್ ತೊಗೋಬೇಕು ನೀವು. ಇದು ಕ್ಯಾನ್ಸರ್ ಆಗಿದೆಯಾ, ಆಗಬಹುದಾ, ಇದೆಲ್ಲವೂ ನನಗೆ ಗೊತ್ತಿರುತ್ತೆ. ಕ್ಯಾನ್ಸರ್ನಲ್ಲೂ ಕೂಡ ಗುಡ್ ಕ್ಯಾನ್ಸರ್ ಇದೆ, ಬ್ಯಾಡ್ ಕ್ಯಾನ್ಸರ್ ಇದೆ. ಏನು ಡಾಕ್ಟ್ರಿಗೆ ಗುಡ್ ಕ್ಯಾನ್ಸರ್ ಅಂದರೆ ಅರ್ಥ ಏನಂದರೆ, ಆ ಕ್ಯಾನ್ಸರ್ಗೆ ನಾನು ಆಪ್ರೇಷನ್ ಮಾಡಿದರೆ ಪ್ಯಾಪಿಲರಿ ಕ್ಯಾನ್ಸರ್. ನಾನು ನಮ್ಮದೇ ಸ್ಟೂಡೆಂಟ್ ಒಬ್ಬ ಸರ್ಜನ್ಗೆ 20 ವರ್ಷ ಆಯಿತು ಆಪ್ರೇಷನ್ ಮಾಡಿ, ಇವತ್ತು ಚೆನ್ನಾಗಿದ್ದಾನೆ, ಅವನೇ ಬೇರೆಯವ್ರಿಗೆ ಆಪ್ರೇಷನ್ ಮಾಡ್ತಿದ್ದಾನೆ. ನಿಮ್ಗೆ ಎಕ್ಸಾಂಪಲ್ ಯಾಕೆ ಕೊಡ್ತೀನಿ ಅಂದರೆ ನಿಮ್ಗೆ ಅರಿವಿರಲಿ. ಕ್ಯಾನ್ಸರ್ ಅಂದರೆ ಡಮಾರ್ ಅಂತಾರೆ, ಹಂಗಲ್ಲ. ಕ್ಯಾನ್ಸರ್ನ ಯಾವತ್ತೂ ಕೂಡ ವೆರೈಟೀಸ್ ಆಫ್ ಕ್ಯಾನ್ಸರ್ ಇರುತ್ತೆ, ಅದು ನನಗೆ ಗೊತ್ತಿರುತ್ತೆ. ಕ್ಯಾನ್ಸರ್ ನನಗೆ ಯಾವತ್ತೂ ಶೀಘ್ರ ಪತ್ತೆ, ಕ್ಯಾನ್ಸರ್ ನಾಪತ್ತೆ ಅಂದರೆ ಅರ್ಲಿ ಟ್ರೀಟ್ಮೆಂಟ್ ಆದರೆ ಕ್ಯಾನ್ಸರ್ ಪೇಷಂಟ್ನ ಉಳಿಸ್ಬೋದು. ಅಂಥದ್ರಲ್ಲಿ ಈ ಕ್ಯಾನ್ಸರ್ನಲ್ಲಿ 3 ವೆರೈಟಿ ಇದ್ದಾವೆ. ಒಂದು ಪ್ಯಾಪಿಲರಿ ಕ್ಯಾನ್ಸರ್, ಅದೆಲ್ಲ ನಿಮ್ಗೆ ಅರ್ಥ ಆಗಲ್ಲ, ಆದರೂ ಹೇಳ್ತಾ ಇದ್ದೀನಿ. ಫಾಲಿಕ್ಯುಲರ್ ಕ್ಯಾನ್ಸರು, ಅನಪ್ಲಾಸ್ಟಿಕ್ ಕ್ಯಾನ್ಸರ್. ನಾನು ಅವೆಲ್ಲ ಹೇಳಿದೆ, ಥೈರಾಯ್ಡ್ ಮೇಲೆ ಕೆಳಗೆ ಮೂವ್ ಆಗುತ್ತೆ, ಒಂದು ಕ್ಯಾನ್ಸರ್ನಲ್ಲಿ ಅಂಟ್ಕೊಂಡ್ಬಿಡುತ್ತೆ, ಅದನ್ನು ನಾವು ಅನಪ್ಲಾಸ್ಟಿಕ್ ಕ್ಯಾನ್ಸರ್ ಅಂತೀವಿ. ಅನ್ಫಾರ್ಚುನೇಟ್ಲಿ ಇಂಥ ಪೇಷಂಟ್ಗಳು 2 ವರ್ಷದೊಳಗೆ ಸತ್ತೋಗ್ಬಿಡ್ತಾರೆ. ಸೊ ಆದ್ದರಿಂದ ಇವತ್ತು ನಿಮಗೆ ಥೈರಾಯ್ಡ್ ಬಗ್ಗೆ ಎಲ್ಲ ಸಾಧ್ಯವಾದಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀವಿ. ಇನ್ನೂ ಅನೇಕ ವಿಚಾರಗಳಿದ್ದಾವೆ. ಜನಸಾಮಾನ್ಯರಿಗೆ ಇಷ್ಟು ಗೊತ್ತಿದ್ರೆ ಸಾಕು. ನಿಮ್ಮ ಕುತ್ತಿಗೆಯಲ್ಲಿ ಏನಾದರೂ ದಪ್ಪದಾಗಿ ಕಂಡ್ರೆ ಇದು ಥೈರಾಯ್ಡ್ ಒಂದೇ ಅಲ್ಲ, ಕೆಲವರು ಡೆರ್ಮೈಡ್ ಸಿಸ್ಟ್ ಅಂತ ಇರುತ್ತೆ, ಕೆಲವರಿಗೆ ಹದಗಳ್ಳುಗಳು ಲಿಂಫ್ ನೋಡ್ ದೊಡ್ಡದಾಗಿರ್ತವೆ. ಒಟ್ಟು ನಮ್ಮ ಹತ್ರ ಬಂದರೆ ನಮ್ಮ ಕೈಯನ್ನು ಟ್ರೈನ್ಡು, ನಮಗೆ ಭಾಳ ಯೂಸ್ಫುಲ್ ಅಂದರೆ ಇವತ್ತು ಅಲ್ಟ್ರಾಸೌಂಡ್ ಸ್ಕ್ಯಾನ್ಡು, ಒಂದು ನೀಡಲ್ ಹಾಕಿ ನಿಮ್ಮ ಥೈರಾಯ್ಡು ಏನು ಕಾಯಿಲೆ ಅಂತ ಕಂಡುಹಿಡಿದು ನಿಮಗೆ ಕರೆಕ್ಟ್ ಅಡ್ವೈಸ್ ಮಾಡ್ತೀವಿ. ದಯವಿಟ್ಟು ನೀವೇ ಸೆಲ್ಫ್ ಡಯಾಗ್ನೋಸ್ ಮಾಡಿಕೊಂಡು ಆಲ್ಟರ್ನೇಟಿವ್ ಸಿಸ್ಟಮ್ಗೆ ಎದುರುಕೊಂಡು ನಮಗೆ ಆಪ್ರೇಷನ್ ಮಾಡಿಬಿಡ್ತಾರೆ ಅಂತ ನಾನು ಆ ಮೆಡಿಸನ್ನ ತೊಗೋತೀನಿ. ಬೇರೆ ಬೇರೆ ಸಿಸ್ಟಮ್ಸ್ ಇದ್ದಾವೆ, ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೋಗಲ್ಲ. ಬಟ್ ಕೊನೆಗೆ ಒಂದು ಸ್ಟೇಟ್ಮೆಂಟ್ ಹೇಳ್ತೀನಿ, ಮಂತ್ರ ಹಾಕಿದರೆ ಮಾವಿನಕಾಯಿ ಉದುರಲ್ಲ. ಥೈರಾಯ್ಡ್ಗೆ ಆಪ್ರೇಷನ್ ಈಸ್ ಎ ಫೈನಲ್ ಟ್ರೀಟ್ಮೆಂಟ್. ನೀವು ಯಾರೋ ಕರಗಿಸ್ತಾರೆ, ಯಾರೋ ಮಾಡ್ತಾರೆ ಅಂತ ಮಿಸ್ಲೀಡ್ ಆಗಬೇಡಿ. ನಮಸ್ಕಾರ.